ಬೆಂಗಳೂರಿನ ಸ್ಯಾಂಕಿ ಕೆರೆಗೆ ಹಾರಿ ಯುವತಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬಾಯ್ ಫ್ರೆಂಡ್ಗೆ ಸಾಯೋದಾಗಿ ಮೆಸೇಜ್ ಮಾಡಿದ್ದ ತೇಜು, 20 ವರ್ಷದ ತೇಜು ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಮೆಸೇಜ್ ಅನ್ನ ಯುವತಿ ತಾಯಿಗೆ ಕಳುಹಿಸಿದ್ದ ಪ್ರಿಯಕರ. 20 ವರ್ಷದ ತೇಜು ಆತ್ಮಹತ್ಯೆ ಮಾಡಿಕೊಂಡಂತ ಯುವತಿ ಚಿಕ್ಕಬಾಣಾವರದಲ್ಲಿ ಭಾಗದಲ್ಲಿ ವಾಸವಿದ್ದಂಥ ವಿದ್ಯಾರ್ಥಿನಿ ಈಗ ಬೆಂಗಳೂರಿನ ಸ್ಯಾಂಕಿ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದು ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸ್ಯಾಂಕಿ ಕೆರೆಗೆ ಹಾರಿ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ತನ್ನ ಪ್ರಿಯಕರನಿಗೆ ಮೆಸೇಜ್ ಅನ್ನ ಮಾಡಿದ್ಲು, ತಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ. ತನ್ನ ಪ್ರಿಯಕರ ಅದೇ ಮೆಸೇಜ್ ಅನ್ನ ತಾಯಿಗೆ ಕಳುಹಿಸಿದ್ದ, ಅಂದ್ರೆ ಯುವತಿಯ ತಾಯಿಗೆ ಕಳಿಸಿದ್ದ. 20 ವರ್ಷದ ತೇಜು ಚಿಕ್ಕಬಾಣಾವರದ ಭಾಗದಲ್ಲಿ ವಾಸವನ್ನ ಮಾಡ್ತಾ ಇದ್ಲು. ಈಗ ಬೆಂಗಳೂರಿನ ಸ್ಯಾಂಕಿ ಕೆರೆಗೆ ಹಾರಿ ಆಕೆ ಪ್ರಾಣ ಬಿಟ್ಟಿದ್ದಾಳೆ. ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಯುವತಿ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. 20 ವರ್ಷದ ತೇಜು ಆತ್ಮಹತ್ಯೆ ಮಾಡಿಕೊಂಡಂತ ಯುವತಿ ತಾಯಿ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ರು. ತಂದೆ ತಾಯಿಗೆ ವಿಚ್ಛೇದನ ಆಗಿತ್ತು. ನಿನ್ನೆ ಬಾಯ್ ಫ್ರೆಂಡ್ಗೆ ಸಾಯೋದಾಗಿ ಮೆಸೇಜ್ ಮಾಡಿದ್ಲು ತೇಜು. ಆ ಮೆಸೇಜನ್ನು ಯುವತಿಯ ತಾಯಿಗೆ ಕಳುಹಿಸಿದ್ದ ಪ್ರಿಯಕರ. ಬಳಿಕ ಸ್ಯಾಂಕಿ ಕೆರೆಗೆ ಹಾರಿ ಆತ್ಮಹತ್ಯೆನ ಮಾಡಿಕೊಂಡಿದ್ಲು. ಯಾತಕ್ಕೋಸ್ಕರ ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋದು ಇನ್ನೂ ನಿಗೂಢ. ಸ್ಥಳಕ್ಕೆ ಈಗ ಸದಾಶಿವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ತಾಯಿ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ರು. ಚಿಕ್ಕಬಾಣಾವರದ ಭಾಗದಲ್ಲಿ ಇವರು ವಾಸವನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಸ್ಯಾಂಕಿ ಕೆರೆಯಲ್ಲಿ ಯುವತಿಯ ದೇಹ ಕೂಡ ಈಗ ಪತ್ತೆಯಾಗಿದೆ. 20 ವರ್ಷದ ವಿದ್ಯಾರ್ಥಿನಿ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಚಿಕ್ಕಬಾಣಾವರದ ಭಾಗದಲ್ಲಿ ಈಕೆ ತನ್ನ ತಾಯಿ ಜೊತೆ ವಾಸ ಇದ್ಲು. ತಂದೆ ತಾಯಿಗೆ ವಿಚ್ಛೇದನ ಆಗಿತ್ತು. ತಾಯಿ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಶಂಕಿಸಲಾಗಿದೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ತನ್ನ ಪ್ರಿಯಕರನಿಗೆ ಮೆಸೇಜನ್ನು ಮಾಡಿ ಆನಂತರ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ರಾತ್ರಿ ಬಂದು ಅವಳು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಶಂಕೆ ಇದೆ. ನೀರಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ವಿದ್ಯಾರ್ಥಿನಿ. 20 ವರ್ಷದ ತೇಜು ಮೃತಪಟ್ಟಿರುವಂಥ ವಿದ್ಯಾರ್ಥಿನಿ. ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಆಗಿರುವಂಥ ಘಟನೆ ಇದು. ಯಾವ ಕಾರಣಕ್ಕೆ ಆಕೆ ಆತ್ಮಹತ್ಯೆಗೆ ಶರಣಾದ್ಲು ಅನ್ನೋದು ಇನ್ನೂ ತಿಳಿಬೇಕಾಗಿದೆ. ಪೋಷಕರು ಬರಬೇಕು ಅಂತ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಭಾವಚಿತ್ರ ನೋಡ್ತಾ ಇದ್ದೀವಿ. 20 ವರ್ಷದ ವಿದ್ಯಾರ್ಥಿನಿ ತೇಜು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಈಗ ಮೃತದೇಹ ಸಿಕ್ಕಿದೆಯಾ? ಪೊಲೀಸರು ಏನು ಹೇಳ್ತಾರೆ ಸ್ಥಳಕ್ಕೆ ಭೇಟಿ ನೀಡಿದಂಥವ್ರು? ಖಂಡಿತವಾಗಿಯೂ ಮಧು, ಏನು ತೇಜು ಅನ್ನುವಂತಹ ವಿದ್ಯಾರ್ಥಿನಿ ಈಗ ಸದ್ಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹದ್ದು ಸ್ಯಾಂಕಿ ಕೆರೆಯಲ್ಲಿ ನಿನ್ನೆ ರಾತ್ರಿ ಬಂದು ಸ್ಯಾಂಕಿ ಕೆರೆಗೆ ಧುಮುಕಿ ನೀರಿನಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಶಂಕೆ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಇನ್ನು ತಾಯಿ ಏನು ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಂದೆ ಮತ್ತೆ ತಾಯಿಗೆ ಇಬ್ಬರಿಗೂ ಕೂಡ ವಿಚ್ಛೇದನ ಆಗಿರುತ್ತೆ. ವಿಚ್ಛೇದನ ಆದಂತ ಸಂದರ್ಭದಲ್ಲಿ ಏನು ವಿದ್ಯಾರ್ಥಿನಿ ತೇಜು ತಾಯಿಯ ಜೊತೆ ಚಿಕ್ಕಬಾಣಾವರದಲ್ಲಿ ವಾಸ ಇರ್ತಾಳೆ. ಈ ಸಂದರ್ಭದಲ್ಲಿ ಈಕೆಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇರ್ತಾನೆ. ಆ ಬಾಯ್ ಫ್ರೆಂಡ್ ಜೊತೆಯಲ್ಲಿ ನಿನ್ನೆ ಚಾಟ್ ಮಾಡ್ಬೇಕಾದ್ರೆ ನಾನು ಸಾಯೋದಾಗಿ ಅನ್ನುವಂತಹ ನಾನು ಸಾಯ್ತಿದ್ದೇನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಸೇಜ್ ಅನ್ನ ಕೂಡ ಕಳಿಸಿರ್ತಾಳೆ ಬಾಯ್ ಫ್ರೆಂಡ್ಗೆ. ಆ ಒಂದು ಮೆಸೇಜ್ ಅನ್ನ ತಾಯಿಗೆ ಫಾರ್ವರ್ಡ್ ಮಾಡಿರ್ತಾನೆ ಆ ಬಾಯ್ ಫ್ರೆಂಡ್ ಕೂಡ. ಸದ್ಯಕ್ಕೆ ಆ ಮೆಸೇಜ್ ಅನ್ನ ಇಟ್ಕೊಂಡು ಸದ್ಯಕ್ಕೆ ಆಕೆಗೆ ಸಾಕಷ್ಟು ಹುಡುಕಾಟವನ್ನ ನಿನ್ನೆ ರಾತ್ರಿಯಿಂದಲೂ ಕೂಡ ತಾಯಿ ಮಾಡಿರ್ತಾಳೆ. ಆದ್ರೆ ಇಂದು ಬೆಳಿಗ್ಗೆ ಆಕೆಯ ಮೃತದೇಹ ಸ್ಯಾಂಕಿ ಕೆರೆಯಲ್ಲಿ ಪತ್ತೆ ಆಗಿರುವಂತಹದ್ದು. ಸದ್ಯಕ್ಕೆ ಸ್ಥಳಕ್ಕೆ ಆಗಮಿಸಿದಂತಹ ಸೋಕೋ ಟೀಮ್ ಜೊತೆಗೆ ಪೊಲೀಸರೆಲ್ಲರೂ ಕೂಡ ಆಕೆಯ ಮೃತದೇಹವನ್ನ ಹೊರಗೆ ತೆಗೆದು ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಿದ್ದಾರೆ. ಮಧು, ಇನ್ನು ಯಾವ ಕಾರಣಕ್ಕೋಸ್ಕರ ಈ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ ಚಂದ್ರು? ಹೇಗೆ ಸದ್ಯ ಪ್ರಾಥಮಿಕವಾಗಿ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನುವಂತ ಮಾಹಿತಿ ಇನ್ನೂ ಲಭ್ಯ ಆಗ್ಬೇಕಾಗಿದೆ. ಇನ್ನು ಜೊತೆಗೆ ನಿನ್ನೆ ಏನು ಬಾಯ್ ಫ್ರೆಂಡ್ ಜೊತೆಗೆ ಚಾಟ್ ಮಾಡಿರುವಂತ ವಿಚಾರ ಅಥವಾ ಬಾಯ್ ಫ್ರೆಂಡ್ ಜೊತೆ ಏನಾದ್ರು ಜಗಳ ಇತ್ತಾ ಅಥವಾ ತಾಯಿಯ ಜೊತೆ ಏನಾದ್ರು ಜಗಳ ಇತ್ತಾ ಅಥವಾ ತಂದೆ ತಾಯಿಯ ವಿಚ್ಛೇದನ ವಿಚಾರವಾಗಿ ಏನಾದ್ರು ಮಾನಸಿಕವಾಗಿ ನೊಂದಿದ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದಾಶಿವನಗರ ಪೊಲೀಸರು UDR ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿರುವಂತಹದ್ದು. ಮತ್ತು ಇನ್ನು ಮೃತದೇಹ ಈಗ ಸಿಕ್ಕಿದೆಯಾ? ಆಕೆಯ ಪೋಷಕರು ಯಾರು ಬರ್ತಾ ಇದ್ದಾರಾ ಸ್ಥಳಕ್ಕೆ? ಹೇಗೆ ಚಂದ್ರು? ಖಂಡಿತವಾಗಿ ಮಧುಸೂದನ್, ಏನು ಇಂದು ಬೆಳಗಿನ ಜಾವ 5 ಗಂಟೆಗೆ ವಾಕಿಂಗ್ ಬಂದಂತ ಸಂದರ್ಭದಲ್ಲಿ ಆ ಒಂದು ಮೃತದೇಹವನ್ನ ನೋಡಿದಂತಹ ಸಾರ್ವಜನಿಕರು ಸದಾಶಿವನಗರ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಸದ್ಯಕ್ಕೆ ಮೃತದೇಹವನ್ನ ಹೊರಗೆ ತೆಗೆದು ಪೋಷಕರಿಗೂ ಕೂಡ ಅಂದ್ರೆ ತನ್ನ ತಾಯಿಗೆ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾರೆ. ತಾಯಿ ಕೂಡ ಸದ್ಯಕ್ಕೆ
ಏನು ಸ್ಥಳಕ್ಕೆ ಆಗಮಿಸಿರುವಂತಹದ್ದು. ಈಗಾಗಲೇ ಸೋಕೋ ಟೀಮ್ ಬಂದು ಸ್ಥಳವನ್ನ ಪರಿಶೀಲನೆ ಕೂಡ ಮಾಡಿ ಅದಾದ ನಂತರದಲ್ಲಿ ಈಗ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲು ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತಹದ್ದು. ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ.